ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲ ಶುಭ ಕಾರ್ಯದಲ್ಲೂ ತೆಂಗಿನಕಾಯಿಯನ್ನೇ ಏಕೆ ಬಳಸುತ್ತಾರೆ ಗೊತ್ತಾ? ಹಿಂದೂ ಧರ್ಮದಲ್ಲಿ ಪೂಜೆಯ ವೇಳೆ ತೆಂಗಿನಕಾಯಿಯನ್ನು ಬಳಸುವುದು ಸಂಪ್ರದಾಯವಿದೆ. ಎಲ್ಲ ಶುಭ ಅಥವಾ ಮಂಗಳ ಕಾರ್ಯದಲ್ಲೂ ತೆಂಗಿನಕಾಯಿಯನ್ನು ಏಕೆ ಬಳಸಲಾಗುತ್ತದೆ? ತೆಂಗಿನಕಾಯಿಯ ಪ್ರಯೋಜನ ಮತ್ತು ಮಹತ್ವವನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ. ತೆಂಗಿನಕಾಯಿ ಇಲ್ಲದೆ ಪೂಜೆ ಅಪೂರ್ಣವೆಂದರೆ ತಪ್ಪಾಗಲಾರದು. ಪ್ರತಿ ಪೂಜೆಯಲ್ಲೂ ತೆಂಗಿನಕಾಯಿಯನ್ನು ತಪ್ಪದೇ ಬಳಸಲಾಗುತ್ತದೆ. ತೆಂಗಿನಕಾಯಿಯ ಪ್ರಯೋಜನವೇನು ಗೊತ್ತೇ? ತೆಂಗಿನಕಾಯಿಯಿಂದ ಯಾವೆಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು ತಿಳಿದುಕೊಳ್ಳೋಣ. ಹಿಂದೂ ಧರ್ಮದಲ್ಲಿ ತೆಂಗಿನಕಾಯಿಯನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ. ತೆಂಗಿನಕಾಯಿಯನ್ನು ಶ್ರೀಫಲ ಎಂದು ಕರೆಯುತ್ತಾರೆ. ತೆಂಗಿನಕಾಯಿ ಇಲ್ಲದೆ ಯಾವುದೇ ಶುಭ ಕಾರ್ಯವು ಪೂರ್ಣಗೊಳ್ಳುವುದಿಲ್ಲ. ಶುಭ ಕಾರ್ಯಗಳಲ್ಲಿ ತೆಂಗಿನಕಾಯಿಯನ್ನು ದಾನ ಮಾಡುತ್ತಾರೆ. ತೆಂಗಿನಕಾಯಿ ಮತ್ತು ಒಳಗಿನ ಬಿಳಿ ಭಾಗವನ್ನು ಚಂದ್ರಗ್ರಹವು ಪ್ರತಿನಿಧಿಸುತ್ತದೆ ಎಂದು ನಂಬಲಾಗಿದೆ. ಇದನ್ನು ಮನಸ್ಸಿನ ಕಾರಕವೆಂದು ಪರಿಗಣಿಸಲಾಗಿದೆ. ಇದರೊಂದಿಗೆ ತೆಂಗಿನಕಾಯಿಯನ್ನು ತ್ರಿದೇವರ ವಾಸಸ್ಥಾನವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ತೆಂಗಿನಕಾಯಿಯನ್ನು ಪ್ರತಿ ಶುಭ ಕಾರ್ಯದಲ್ಲೂ ಬಳಸಲಾಗುತ್ತದೆ. ತಂತ್ರಶಾಸ್ತ್ರದ ಪ್ರಕಾರ ತೆಂಗಿನಕಾಯಿ ಪರಿಹಾರಗಳು ನಿಮಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಈ ಕ್ರಮಗಳನ್ನು ಮಾಡುವುದರಿಂದ ತಾಯಿ ಲಕ್ಷ್ಮಿಯು ಪ್ರಸನ್ನಳಾಗುತ್ತಾಳೆ. ಇದರೊಂದಿಗೆ ಧನಾತ್ಮಕ ಶಕ್ತಿಯ ಸಂವಹನವು ಹೆಚ್ಚಾಗುತ್ತದೆ. ತೆಂಗಿನಕಾಯಿಯ ಪ್ರಯೋಜನಗಳೆಂದು ತಿಳಿದುಕೊಳ್ಳೋಣ. ತೆಂಗಿನಕಾಯಿಯಿಂದ ನಕಾರಾತ್ಮಕತೆಯನ್ನು ತೆಗೆದುಹಾಕಬಹುದು. ತಂತ್ರಶಾಸ್ತ್ರದ ಪ್ರಕಾರ ಮಗುವಿಗೆ ಕೆಟ್ಟ ದೃಷ್ಟಿ ಬಿದ್ದಿದ್ದರೆ ಅಥವಾ ದೃಷ್ಟಿಯಾಗಿದ್ದರೆ ಅದನ್ನು ತೆಗೆದುಹಾಕಲು ತೆಂಗಿನಕಾಯಿಯನ್ನು ಮಗುವಿನ ತಲೆಯಿಂದ ಪಾದದವರೆಗೆ 11 ಬಾರಿ ತಿರುಗಿಸಿ ನಂತರ ಆ ತೆಂಗಿನಕಾಯಿಯನ್ನು ಏಕಾಂತ ಸ್ಥಳದಲ್ಲಿ ಸುಡಬೇಕು. ಸುಟ್ಟ ನಂತರ ಸುಟ್ಟ ತೆಂಗಿನಕಾಯಿಯನ್ನು ನೀರಿನಲ್ಲಿ ತೇಲಿಬಿಡಬೇಕು. ಹೀಗೆ ಮಾಡುವುದರಿಂದ ದೃಷ್ಟಿದೋಷ ಜೊತೆಗೆ ಎಲ್ಲ ಋಣಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಮತ್ತು ಜೀವನದಲ್ಲಿ ಧನಾತ್ಮಕ ಶಕ್ತಿಯ ಸಂವಹನ ಆರಂಭವಾಗುತ್ತದೆ. ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ತೆಂಗಿನಕಾಯಿಯ ಪರಿಹಾರಗಳೆಂದರೆ, ಎಷ್ಟು ಹಣ ಸಂಪಾದನೆ ಮಾಡಿದರೂ ಹಣ ನಿಮ್ಮ ಕೈಯಲ್ಲಿ ಉಳಿಯದಿದ್ದರೆ ಅಥವಾ ಹಣದ ಸಮಸ್ಯೆಗಳಿದ್ದರೆ, ಶುಕ್ರವಾರದಂದು ಹಣದ ಕೊರತೆಯನ್ನು ಹೋಗಲಾಡಿಸಲು ಬೆಳಿಗ್ಗೆ ಸ್ನಾನದ ನಂತರ ಕೆಂಪು ಬಟ್ಟೆಯನ್ನು ಧರಿಸಿ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಪೂಜೆಯ ನಂತರ ಲಕ್ಷ್ಮೀ ದೇವಿಗೆ ಜುಟ್ಟಿರುವ ತೆಂಗಿನಕಾಯಿ, ಕಮಲದ ಹೂವು, ಬಿಳಿ ಬಟ್ಟೆ, ಮೊಸರು, ಸಿಹಿ ತಿಂಡಿಗಳೊಂದಿಗೆ ಲಕ್ಷ್ಮೀ ದೇವಿಗೆ ಅರ್ಪಿಸಬೇಕು. ಇದರ ನಂತರ ತೆಂಗಿನಕಾಯಿಯನ್ನು ಶುದ್ಧವಾದ ಕೆಂಪು ಬಟ್ಟೆಯಲ್ಲಿ ಸುತ್ತಿ ತೆಂಗಿನಕಾಯಿ ಯಾರಿಗೂ ಕಾಣದ ಸ್ಥಳದಲ್ಲಿ ಇಡಬೇಕು. ಹೀಗೆ ಮಾಡುವುದರಿಂದ ಹಣದ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ದೂರವಾಗಿ ಮನೆಯಲ್ಲಿ ಸುಖ, ಶಾಂತಿ, ಸಂಪತ್ತು ನೆಲೆಸುತ್ತದೆ. ರೋಗ ಮತ್ತು ಬಿಕ್ಕಟ್ಟಿನ ಸಮಸ್ಯೆಗಳಲ್ಲಿ ತೆಂಗಿನಕಾಯಿಯ ಪರಿಹಾರವೆಂದರೆ ತೆಂಗಿನಕಾಯಿಯ ಸುಲಭ ತಂತ್ರಗಳನ್ನು ಪ್ರಯತ್ನಿಸಿ ನೋಡಿ. ಯಾವುದೇ ವಾಸಿಯಾಗದ ರೋಗವು ನಿಮ್ಮನ್ನು ಕಾಡುತ್ತಿದ್ದರೆ ಅಥವಾ ಇದ್ದಕ್ಕಿದ್ದಂತೆ ಬಿಕ್ಕಟ್ಟು ಉಂಟಾಗಿದ್ದರೆ ಮಂಗಳವಾರ ಅಥವಾ ಶನಿವಾರದಂದು ನಿಮ್ಮ ಮೇಲೆ 21 ಬಾರಿ ನೀರಿರುವ ತೆಂಗಿನಕಾಯಿಯನ್ನು ಸುಳಿದು ಅಂದರೆ ನಿವಾಳಿಸಿ ಧಾರ್ಮಿಕ ಸ್ಥಳದ ಬೆಂಕಿಯಲ್ಲಿ ತೆಂಗಿನಕಾಯಿಯನ್ನು ಹಾಕಿ ಇದರೊಂದಿಗೆ ಭಗವಾನ್ ಹನುಮಂತನಿಗೆ ಕೆಂಪು ಚೋಳವನ್ನು ಅರ್ಪಿಸಿ ಮತ್ತು ಹನುಮಾನ್ ಚಾಲೀಸವನ್ನು ಪಠಿಸಿ. ಹೀಗೆ ಮಾಡುವುದರಿಂದ ಎಲ್ಲ ರೋಗಗಳು ಮತ್ತು ಸಮಸ್ಯೆಗಳು ಕೊನೆಗೊಳ್ಳುತ್ತದೆ. ತೆಂಗಿನಕಾಯಿಯ ಈ ಪರಿಹಾರದಿಂದ ಮನೆಗೆ ಸಂತೋಷ, ಸೌಭಾಗ್ಯ ದೊರೆಯುತ್ತದೆ. ನಿಮ್ಮ ಅಥವಾ ನಿಮ್ಮ ಮನೆಯೊಳಗೆ ನಕಾರಾತ್ಮಕತೆ ನೆಲೆಯಾಗಿದ್ದರೆ, ಇದರಿಂದಾಗಿ ಮನೆಯ ಸದಸ್ಯರ ನಡುವಿನ ಪ್ರೀತಿ ಹಾಳಾಗುತ್ತಿದ್ದರೆ ಮತ್ತು ಏನಾದರೂ ತೊಂದರೆಯಾಗುತ್ತಿದ್ದರೆ ನೀವು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದರ ಮೇಲೆ ಕಾಡಿಗೆಯನ್ನು ಹಚ್ಚಬೇಕು. ನಂತರ ತೆಂಗಿನಕಾಯಿಯನ್ನು ಮನೆಯ ಮೂಲೆ ಮೂಲೆಯಲ್ಲಿ ತೆಗೆದುಕೊಂಡು ಹೋಗಿ ನಂತರ ಅದನ್ನು ನದಿಗೆ ಎಸೆಯಿರಿ. ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯ ಋಣಾತ್ಮಕತೆ ದೂರವಾಗುತ್ತದೆ ಮತ್ತು ಮನೆಯಲ್ಲಿ ಮತ್ತೆ ಸಂತೋಷ ಬರಲು ಆರಂಭವಾಗುತ್ತದೆ. ವ್ಯಾಪಾರದಲ್ಲಿ ಪ್ರಗತಿಗಾಗಿ ತೆಂಗಿನಕಾಯಿ ಪರಿಹಾರವನ್ನು ಪ್ರಯತ್ನಿಸಿ ನೋಡಿ. ಒಂದಲ್ಲ ಒಂದು ಕಾರಣದಿಂದ ನಿಮ್ಮ ವ್ಯಾಪಾರ ಅಥವಾ ವ್ಯವಹಾರದಲ್ಲಿ ನಿರಂತರ ನಷ್ಟವಾಗುತ್ತಿದ್ದರೆ ಗುರುವಾರದಂದು ತೆಂಗಿನಕಾಯಿಯನ್ನು ಹಳದಿ ಬಟ್ಟೆಯಲ್ಲಿ ಸುತ್ತಿ ಅದರ ಮೇಲೆ ಒಂದು ಜನವೇ ದಾರವನ್ನು ಮತ್ತು ಬಿಳಿ ಸಿಹಿ ತಿಂಡಿಗಳನ್ನು ಇಟ್ಟು ಭಗವಾನ್ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಅವುಗಳನ್ನು ಅರ್ಪಿಸಿ. ನಂತರ ನಿಮ್ಮ ಸಮಸ್ಯೆಗಳನ್ನು ದೇವರಿಗೆ ತಿಳಿಸಿ. ಇದನ್ನು ಮಾಡುವುದರಿಂದ ನಿಮ್ಮ ವ್ಯವಹಾರದಲ್ಲಿ ನೀವು ಉತ್ತಮ ಫಲಿತಾಂಶವನ್ನು ಪಡೆಯಲು ಪ್ರಾರಂಭಿಸುತ್ತೀರಿ ಮತ್ತು ನಿಮ್ಮ ವ್ಯವಹಾರದಲ್ಲಿ ಮೊದಲಿನಂತೆ ಅಭಿವೃದ್ಧಿ ಹೊಂದಲು ಪ್ರಾರಂಭವಾಗುತ್ತದೆ. ತೆಂಗಿನಕಾಯಿಯಿಂದ ಗ್ರಹದೋಷಗಳು ಶಮನವಾಗುತ್ತವೆ.
ವ್ಯಕ್ತಿಯ ಜಾತಕದಲ್ಲಿ ರಾಹುಕೇತು ದೋಷವಿದ್ದರೆ ಅದನ್ನು ಹೋಗಲಾಡಿಸಲು ಶನಿವಾರದಂದು ತೆಂಗಿನಕಾಯಿಯನ್ನು 2 ಭಾಗ ಮಾಡಿ 2 ಭಾಗದಲ್ಲಿ ಸಕ್ಕರೆ ತುಂಬಿಸಿ ಇದರ ನಂತರ ಅದನ್ನು ಏಕಾಂತ ಸ್ಥಳದಲ್ಲಿ ನೆಲದಲ್ಲಿ ಹೂತು ಹಾಕಿ ಅದನ್ನು ನೆಲದಲ್ಲಿ ಹೂಳುವಾಗ ಯಾರು ನಿಮ್ಮನ್ನು ನೋಡದಂತೆ ನೋಡಿಕೊಳ್ಳಿ. ತೆವಳುವ ಕೀಟಗಳು ಅವುಗಳನ್ನು ತಿನ್ನುವುದರಿಂದ ಗ್ರಹದೋಷಗಳು ಸಹ ನಿವಾರಣೆಯಾಗುತ್ತವೆ ಎಂದು ನಂಬಲಾಗಿದೆ. ಶನಿ ದೋಷ ಮತ್ತು ಪಿತೃದೋಷ ನಿವಾರಣೆಯಾಗುವುದು. ನಿಮಗೆ ಶನಿ ದೋಷ, ಪಿತೃದೋಷ ಅಥವಾ ಅನಿರ್ದಿಷ್ಟ ಭಯ ನಿಮ್ಮನ್ನು ಕಾಡುತ್ತಿದ್ದರೆ ಶನಿವಾರದಂದು ಸುಟ್ಟ ತೆಂಗಿನಕಾಯಿ, 100 ಗ್ರಾಂ ಕರಿ ಎಳ್ಳು, 100 ಗ್ರಾಂ ಉದ್ದಿನಬೇಳೆ ಮತ್ತು ಮೊಳೆಯನ್ನು ಕಪ್ಪು ಬಟ್ಟೆಯಲ್ಲಿ ಸುತ್ತಿ ನಂತರ ಹರಿಯುವ ನೀರಿನಲ್ಲಿ ಹಾಕಬೇಕು. ಇದರ ನಂತರ ಶನಿ ದೇವಸ್ಥಾನಕ್ಕೆ ಹೋಗಿ ಮತ್ತು ಶನಿ ಚಾಲಿಸವನ್ನು ಪಠಿಸಿ. ಹಾಗೆ ಮಾಡುವುದರಿಂದ ತುಂಬ ಪ್ರಯೋಜನಕಾರಿ. ಇದು ನಿಮ್ಮ ಶನಿ ಮತ್ತು ಪಿತೃದೋಷವನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮ ಸಂಪತ್ತು ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ತೆಂಗಿನಕಾಯಿಯನ್ನು ಹಿಂದೂ ಧರ್ಮದಲ್ಲಿ ಶುಭ ಕಾರ್ಯಗಳಿಗೆ ಬಳಸಲಾಗುತ್ತದೆ. ದೇವಸ್ಥಾನದಲ್ಲಿ ತೆಂಗಿನಕಾಯಿ ಒಡೆಯುವುದು ಅಥವಾ ಅರ್ಪಿಸುವ ಪದ್ಧತಿ ಇದೆ. ತೆಂಗಿನಕಾಯಿಯನ್ನು ಶ್ರೀಫಲ ಎಂದು ಕರೆಯುತ್ತಾರೆ. ಇದು ಧಾರ್ಮಿಕ ಪ್ರಾಮುಖ್ಯತೆಯೊಂದಿಗೆ ಆರೋಗ್ಯಕರ ಪ್ರಯೋಜನಗಳನ್ನು ಕೂಡ ಒಳಗೊಂಡಿದೆ. ಗಣೇಶ ಮತ್ತು ಲಕ್ಷ್ಮಿಯ ಆಶೀರ್ವಾದವಿಲ್ಲದೆ ಯಾವುದೇ ಪೂಜೆ ಮತ್ತು ಆಚರಣೆಯನ್ನು ನಡೆಸಲಾಗುವುದಿಲ್ಲ ಎಂಬುದು ಇದಕ್ಕೆ ಕಾರಣ. ಗಣೇಶ ಮತ್ತು ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ತೆಂಗಿನಕಾಯಿಯನ್ನು ತಪ್ಪದೆ ಬಳಸುವುದು ವಾಡಿಕೆ. ಪ್ರಾಚೀನ ಕಾಲದಿಂದಲೂ ಹಿಂದೂ ಧರ್ಮದ ಎಲ್ಲ ಶುಭ ಕಾರ್ಯಗಳಲ್ಲಿ ತೆಂಗಿನಕಾಯಿಯು ಶುಭ ಸೂಚನೆಯಾಗಿದೆ. ತೆಂಗಿನಕಾಯಿಯನ್ನು ಸಹ ಧರ್ಮಗ್ರಂಥಗಳಲ್ಲಿ ವಿವರಿಸಲಾಗಿದೆ. ವಿಷ್ಣುವು ಭೂಮಿಯ ಮೇಲೆ ಅವತರಿಸಿದಾಗ ಅವನು ತಾಯಿ ಲಕ್ಷ್ಮಿ ತೆಂಗಿನ ಮರ ಮತ್ತು ಕಾಮಧೇನುವನ್ನು ತನ್ನೊಂದಿಗೆ ಭೂಮಿಗೆ ತಂದನು ಎಂದು ನಂಬಲಾಗಿದೆ. ತೆಂಗಿನಕಾಯಿಯಲ್ಲಿ ತ್ರಿಮೂರ್ತಿಗಳ ವಾಸ. ತೆಂಗಿನ ಮರವನ್ನ ಕಲ್ಪವೃಕ್ಷ ಎಂದು ಕರೆಯುತ್ತಾರೆ. ಇದರಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ವಾಸಿಸುತ್ತಾರೆ. ತೆಂಗಿನಕಾಯಿಯ ಮೇಲಿರುವ 3 ಕಣ್ಣುಗಳನ್ನು ಶಿವನ ತ್ರಿನೇತ್ರಕ್ಕೆ ಹೋಲಿಸಲಾಗುತ್ತದೆ. ಆದ್ದರಿಂದ ತೆಂಗಿನಕಾಯಿಯನ್ನ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಪೂಜೆಯಲ್ಲಿ ಬಳಸಲಾಗುತ್ತದೆ. ರಾಮ ಸೀತಾ ವಿವಾಹವಾಗಲಿ, ಶಿವ ಪಾರ್ವತಿ ವಿವಾಹವಾಗಲಿ, ಎಲ್ಲ ಮದುವೆಗಳಲ್ಲಿ ಕಳಶದ ಮೇಲೆ ತೆಂಗಿನಕಾಯಿಯನ್ನ ಇಟ್ಟು ಪೂಜಿಸುವುದು ಸಂಪ್ರದಾಯ. ತೆಂಗಿನಕಾಯಿಯನ್ನ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮತ್ತು ಆಚರಣೆಗಳಲ್ಲಿ ಬಳಸಲಾಗುತ್ತದೆ. ತೆಂಗಿನಕಾಯಿ ಅದೃಷ್ಟ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ತೆಂಗಿನಕಾಯಿಯ ನೈವೇದ್ಯವು ದೇವರಿಗೆ ತುಂಬ ಪ್ರಿಯವಾಗಿದೆ. ಆದ್ದರಿಂದ ದೇವರಿಗೆ ತೆಂಗಿನಕಾಯಿಯನ್ನು ಅರ್ಪಿಸಿದ ನಂತರ ಅದನ್ನು ಪ್ರಸಾದವಾಗಿ ವಿತರಿಸಲಾಗುತ್ತದೆ. ಶುಭ ಕಾರ್ಯದಲ್ಲಿ ತೆಂಗಿನಕಾಯಿಯ ಮಹತ್ವವೇನು ತಿಳಿದುಕೊಳ್ಳೋಣ ಸ್ನೇಹಿತರೆ. ತೆಂಗಿನಕಾಯಿಯನ್ನು ಶ್ರೀಫಲ ಎಂದು ಕರೆಯಲಾಗುತ್ತದೆ. ಶ್ರೀಫಲವು ಭಗವಾನ್ ನಾರಾಯಣನಿಗೆ ಪ್ರಿಯವಾದ ಫಲವಾಗಿದೆ. ತೆಂಗಿನಕಾಯಿಯ ಹೊರಭಾಗವನ್ನು ಅಹಂಕಾರದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮತ್ತು ಬಿಳಿ ಮತ್ತು ಮೃದುವಾದ ಒಳಭಾಗವನ್ನು ಶಾಂತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ತೆಂಗಿನಕಾಯಿಯನ್ನು ಒಡೆಯುವುದು ಎಂದರೆ ನಾವು ನಮ್ಮ ಅಹಂಕಾರವನ್ನು ದೇವರ ಪಾದದಲ್ಲಿ ಅರ್ಪಿಸುವುದು ಎಂಬುದಾಗಿದೆ. ತೆಂಗಿನಕಾಯಿಯ ಆರೋಗ್ಯಕರ ಪ್ರಯೋಜನವೆಂದರೆ ತೆಂಗಿನಕಾಯಿ ಶಕ್ತಿಯ ಉತ್ತಮ ಮೂಲವಾಗಿದೆ. ಆದ್ದರಿಂದ ನೀವು ತೆಂಗಿನಕಾಯಿಯನ್ನು ಬಳಸಿದರೆ ನೀವು ಆಹಾರದಲ್ಲಿ ಕೂಡ ತೆಂಗಿನಕಾಯಿಯನ್ನು ಬಳಸಬಹುದು. ಯಾವ ರೀತಿ ಎಂದರೆ ತೆಂಗಿನಕಾಯಿ ಚಟ್ನಿಯನ್ನು ತಯಾರಿಸಲಾಗುತ್ತದೆ ಮತ್ತು ತೆಂಗಿನಕಾಯಿಯನ್ನು ತರಕಾರಿಗಳಲ್ಲೂ ಬಳಸಲಾಗುತ್ತದೆ. ಪ್ರೋಟೀನ್ ಮತ್ತು ಖನಿಜಗಳನ್ನು ಹೊರತುಪಡಿಸಿ ಎಲ್ಲ ಪೋಷಕಾಂಶದ ಅಂಶಗಳು ತೆಂಗಿನಕಾಯಿಯಲ್ಲಿ ಉತ್ತಮ ಪ್ರಮಾಣದಲ್ಲಿ ಲಭ್ಯವಾಗಿರುತ್ತದೆ. ವಿಟಮಿನ್, ಪೊಟ್ಯಾಷಿಯಂ, ಫೈಬರ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಖನಿಜಗಳು ತೆಂಗಿನಕಾಯಿಯಲ್ಲಿ ಹೇರಳವಾಗಿ ಕಂಡುಬರುತ್ತವೆ. ತೆಂಗಿನಕಾಯಿಗಳು ಕೇವಲ ಶುಭ ಕಾರ್ಯಗಳಲ್ಲಿ ಭಾಗಿಯಾಗುವುದಕ್ಕೆ ಸೀಮಿತವಾಗಿಲ್ಲ, ಬದಲಾಗಿ ಇದು ಎಲ್ಲ ರೀತಿಯಲ್ಲೂ ಅನೇಕ ಪ್ರಯೋಜನಗಳನ್ನು ಹೊಂದಿದೆ. ತೆಂಗಿನಕಾಯಿಯನ್ನು ಪ್ರತಿದಿನ ಸೇವಿಸಿದರೆ ಅದು ಕೂದಲಿನಿಂದ ಹಿಡಿದು ಚರ್ಮಕ್ಕೂ ಅನೇಕ ರೀತಿಯ ಪ್ರಯೋಜನಗಳನ್ನು ನೀಡಲಿದೆ. ವಿಶೇಷವಾಗಿ ಮಕ್ಕಳಿಗೆ ತೆಂಗಿನ ನೀರನ್ನು ನೀಡಬೇಕು, ಏಕೆಂದರೆ ಅದು ಮಕ್ಕಳಲ್ಲಿನ ನೀರಿನ ಕೊರತೆಯನ್ನು ನಿವಾರಿಸುತ್ತದೆ. ಯಾರಾದರೂ ದೈಹಿಕವಾಗಿ ದುರ್ಬಲರಾಗಿದ್ದರೆ ಅವರು ತೆಂಗಿನಕಾಯಿಯ ತೊರಳನ್ನು ಪ್ರತಿದಿನ ತಿನ್ನಬೇಕು. ಇದು ನಿಮ್ಮ ದೈಹಿಕ ದೌರ್ಬಲ್ಯವನ್ನು ನಿವಾರಿಸುತ್ತದೆ. ವಿಷ್ಣು ತೆಂಗಿನಕಾಯಿಯೊಂದಿಗೆ ಕಾಣಿಸಿಕೊಂಡನು. ಭಗವಾನ್ ವಿಷ್ಣು ಕಾಣಿಸಿಕೊಂಡಾಗ ಲಕ್ಷ್ಮಿ ಮತ್ತು ಕಾಮಧೇನು ಅವರೊಂದಿಗೆ ತೆಂಗಿನ ಮರವನ್ನು ಕೂಡ
ತನ್ನೊಂದಿಗೆ ತಂದನು ಎನ್ನುವ ನಂಬಿಕೆ ಇದೆ. ಅದಕ್ಕಾಗಿಯೇ ತೆಂಗಿನಕಾಯಿಯನ್ನು ವಿಷ್ಣುವಿಗೆ ಪ್ರಿಯವಾದ ವಸ್ತುವಾಗಿದೆ ಮತ್ತು ಅವನ ಪ್ರತಿ ಪೂಜೆಯಲ್ಲೂ ತೆಂಗಿನಕಾಯಿಯನ್ನು ಕಡ್ಡಾಯವಾಗಿ ಬಳಸಲಾಗುತ್ತದೆ. ನಿರ್ದಿಷ್ಟವಾಗಿ ಹೇಳುವುದಾದರೆ ತೆಂಗಿನಕಾಯಿಯನ್ನು ಲಕ್ಷ್ಮೀದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ತೆಂಗಿನಕಾಯಿ ಇರುವ ಮನೆಯಲ್ಲಿ ಲಕ್ಷ್ಮೀದೇವಿಯು ವಾಸಿಸುತ್ತಾಳೆ ಎನ್ನುವ ನಂಬಿಕೆ ಇದೆ. ಅದರಲ್ಲೂ ಏಕಾಕ್ಷಿ ತೆಂಗಿನಕಾಯಿಗೆ ವಿಶೇಷ ಮಹತ್ವವಿದೆ. ಪೂಜೆಯಲ್ಲಿ ಮೊದಲು ತೆಂಗಿನಕಾಯಿಯನ್ನು ಏಕೆ ಒಡೆಯಲಾಗುತ್ತದೆ? ಒಮ್ಮೆ ಋಷಿ ವಿಶ್ವಾಮಿತ್ರನು ಇಂದ್ರನ ಮೇಲೆ ಕೋಪಗೊಂಡು ಮತ್ತೊಂದು ಸ್ವರ್ಗವನ್ನು ಸೃಷ್ಟಿಸಲು ಪ್ರಾರಂಭಿಸಿದನು ಎನ್ನುವ ಉಲ್ಲೇಖಗಳಿವೆ. ಆದರೆ ಎರಡನೇ ಸ್ವರ್ಗದ ಸೃಷ್ಟಿಯಿಂದ ಅವನು ಅತೃಪ್ತನಾಗಿದ್ದನು. ನಂತರ ಅವನು ಇಡೀ ವಿಶ್ವವನ್ನು ಭಿನ್ನವಾಗಿಸಲು ಪ್ರಾರಂಭಿಸಿದನು. ಎರಡನೇ ಪ್ರಪಂಚದ ಸೃಷ್ಟಿಯಲ್ಲಿ ಅವನು ತೆಂಗಿನಕಾಯಿಯನ್ನು ಮಾನವ ರೂಪದಲ್ಲಿ ಸೃಷ್ಟಿಸಿದನು. ಅದಕ್ಕಾಗಿಯೇ ತೆಂಗಿನ ಚಿಪ್ಪಿನ ಮೇಲೆ 2 ಕಣ್ಣು ಮತ್ತು 1 ಬಾಯಿಯನ್ನ ಮಾಡಿದನು. ಒಂದು ಕಾಲದಲ್ಲಿ ಹಿಂದೂ ಧರ್ಮದಲ್ಲಿ ಮನುಷ್ಯರ ಮತ್ತು ಪ್ರಾಣಿಗಳ ಬಲಿ ಸಾಮಾನ್ಯ ವಿಷಯವಾಗಿತ್ತು. ಅದಕ್ಕಾಗಿಯೇ ಈ ಸಂಪ್ರದಾಯವನ್ನ ಮುರಿದು ಮಾನವನ ಬದಲಿಗೆ ತೆಂಗಿನಕಾಯಿಯನ್ನು ಅರ್ಪಿಸುವ ಪದ್ಧತಿ ಪ್ರಾರಂಭವಾಯಿತು. ಪೂಜೆಯಲ್ಲಿ ತೆಂಗಿನಕಾಯಿ ಒಡೆಯುವುದು ಎಂದರೆ ಆ ವ್ಯಕ್ತಿ ತನ್ನ ಇಷ್ಟ ದೈವದ ಪಾದಕ್ಕೆ ಶರಣಾಗಿದ್ದಾನೆ ಎಂಬುದಾಗಿದೆ. ಹಾಗೂ ಭಗವಂತನ ಮುಂದೆ ಅವನಿಗೆ ಅಸ್ತಿತ್ವವಿಲ್ಲ ಎಂದರ್ಥ. ಈ ಕಾರಣಕ್ಕಾಗಿ ದೇವರ ಮುಂದೆ ತೆಂಗಿನಕಾಯಿಯನ್ನು ಒಡೆಯಲಾಗುತ್ತದೆ. ಮಹಿಳೆಯರು ತೆಂಗಿನಕಾಯಿ ಒಡೆಯುವುದನ್ನು ನಿಷೇಧಿಸಲಾಗಿದೆ. ಏಕೆಂದರೆ ಯಾವುದೇ ಪೂಜೆ ಅಥವಾ ಶುಭ ಕಾರ್ಯಗಳಲ್ಲಿ ಇರಿಸಿದ ತೆಂಗಿನಕಾಯಿಯನ್ನು ಪ್ರಸಾದವಾಗಿ ಸ್ವೀಕರಿಸಬೇಕೆಂಬುದನ್ನು ಹಿಂದೂ ಧರ್ಮದಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ವಿಶೇಷ ಪೂಜೆ ಸಮಯದಲ್ಲಿ ಅಥವಾ ಶುಭ ಸಮಯದಲ್ಲಿ ಮಹಿಳೆಯರು ತೆಂಗಿನಕಾಯಿ ಒಡೆಯುವುದನ್ನು ನಿಷೇಧಿಸಲಾಗಿದೆ. ಇದರ ಹಿಂದಿನ ಕಾರಣವನ್ನು ಕೂಡ ನೀಡಲಾಗಿದೆ. ಮಹಿಳೆಯರು ಜಗತ್ತನ್ನು ಮುಂದೆ ಕೊಂಡೊಯ್ಯುತ್ತಾರೆ ಎಂದು ಹೇಳಲಾಗುತ್ತದೆ ಮತ್ತು ತೆಂಗಿನಕಾಯಿಯನ್ನು ಸಹ ಬೀಜವೆಂದು ಗುರುತಿಸಲಾಗಿದೆ. ಅದಕ್ಕಾಗಿಯೇ ಮಹಿಳೆಯರು ತೆಂಗಿನಕಾಯಿ ಒಡೆಯುವುದನ್ನು ಧರ್ಮಗ್ರಂಥದಲ್ಲಿ ನಿಷೇಧಿಸಲಾಗಿದೆ. ಆದ್ದರಿಂದ ಪುರುಷರು ಮಾತ್ರ ಶುಭ ಕಾರ್ಯಗಳಲ್ಲಿ ಅಥವಾ ಪೂಜಾ ಸಂದರ್ಭದಲ್ಲಿ ತೆಂಗಿನಕಾಯಿಯನ್ನು ಒಡೆಯುತ್ತಾರೆ. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.